ಕೇವಲ ₹99ಗಳಲ್ಲಿ ಆರಂಭದ ಅತ್ಯಾಧುನಿಕ ಟ್ರೆಂಡಿಂಗ್ ವಸ್ತ್ರಗಳನ್ನು ಕೊಡುವ ದಿ ಚೆನ್ನೈ ಶಾಪಿಂಗ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ಮಾರ್ಚ್ 8ರಂದು ಪ್ರಮುಖ ಸಿನಿ ತಾರೆಗಳು ಕೀರ್ತಿ ಸುರೇಶ್ ಮತ್ತು ನಿಶ್ವಿಕಾ ನಾಯ್ಡು ಅವರ ಹಸ್ತಗಳಿಂದ ಅದ್ದೂರಿ ಆರಂಭ. ತೆಲಂಗಾಣ, ಆಂಧ್ರಪ್ರದೇಶ್, ಮಹಾರಾಷ್ಟ್ರಗಳಲ್ಲಿ ನಂಬರ್ 1 ಫ್ಯಾಷನ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ತಪ್ಪದೇ ಸಂದರ್ಶಿಸಿ ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಪಬ್ಲಿಕ್ ಗಾರ್ಡನ್ಸ್ ಎದುರೇ, ರಾಯಚೂರು. ನಮಸ್ಕಾರ ವೀಕ್ಷಕರೇ, ಮೆಗಾ ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಏಪ್ರಿಲ್ 4ರಿಂದ 6ರವರೆಗೆ ರಾಯಚೂರು ಸಾಂಸ್ಕೃತಿಕ ಜನೋತ್ಸವ. ಹಾಡು, ನೃತ್ಯ ರೂಪಕ, ಸಿನಿಮಾ ಪ್ರದರ್ಶನ, ಚನ್ನಬಸವ ಜಾನೇಕಲ್. ಸಿದ್ದರಾಮೇಶ್ವರ ಬಡಾವಣೆಗೆ ಕುಡಿಯುವ ನೀರಿನ ವ್ಯವಸ್ಥೆಗೆ ನಿವಾಸಿಗಳ ಮನವಿ. ಎಸ್ಎಸ್ಎಲ್ಸಿ ಪರೀಕ್ಷೆ 1158 ವಿದ್ಯಾರ್ಥಿಗಳು ಗೈರು. ರಾಷ್ಟ್ರಮಟ್ಟದ ಕಬಡ್ಡಿ ತಂಡಕ್ಕೆ ರಾಳದೊಡ್ಡಿ ಗಣೇಶ ಆಯ್ಕೆ. ಅತ್ಯಾಚಾರ ಮತ್ತು ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ದೆಹಲಿಗೆ ಕಾಲ್ನಡಿಗೆ. ಈಗ ವಾರ್ತೆಗಳ ವಿವರ. ಏಪ್ರಿಲ್ 4ರಿಂದ 6ರವರೆಗೆ 3 ದಿನಗಳ ಕಾಲ ರಾಯಚೂರು ಸಾಂಸ್ಕೃತಿಕ ಜನೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ನಾಟಕ, ನೃತ್ಯ, ಸಂವಾದ, ಸಿನಿಮಾ ವೀಕ್ಷಣೆ, ಕವಿಗೋಷ್ಠಿಗಳು ನಡೆಯಲಿದೆ ಎಂದು ಎಐಡಿವೈಒ ಜಿಲ್ಲಾಧ್ಯಕ್ಷ ಚನ್ನಬಸವ ಜಾನೇಕಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಎಐಡಿವೈಒ, ಎಐಡಿಎಸ್ಒ, ಮಹಿಳಾ ಸಾಂಸ್ಕೃತಿಕ ಸಂಘಟನೆ, ಪಂಡಿತ್ ತಾರನಾಥ್ ಸಾಂಸ್ಕೃತಿಕ ವೇದಿಕೆಗಳ ಸಹಯೋಗದಲ್ಲಿ ನಡೆಯಲಿರುವ ರಾಯಚೂರು ಸಾಂಸ್ಕೃತಿಕ ಜನೋತ್ಸವವನ್ನು ಏಪ್ರಿಲ್ 4ರಿಂದ ಸಂಜೆ ನಗರದ ಕರ್ನಾಟಕ ಸಂಘದಲ್ಲಿ ಎಸ್ಯುಸಿಐ ರಾಜ್ಯ ಕಾರ್ಯದರ್ಶಿ ಕೆ ಉಮಾ ಉದ್ಘಾಟಿಸಲಿದ್ದಾರೆ. ನಂತರ ಮಹಿಳಾ ಸಮಾಜದಿಂದ ಕರ್ನಾಟಕ ಸಂಘದವರೆಗೆ ಕಲಾ ಜಾಥಾ ನಡೆಯಲಿದೆ. ನೃತ್ಯ, ಮೆಮೊ ಶೋ, ಹಾಡು, ರಘುನಾಥ್ ಪೂಜಾರ್ ಇವರಿಂದ ಕ್ಲಾರಿಯೋನೆಟ್ ವಾದನ ನಡೆಯಲಿದೆ. ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಂದ ನೃತ್ಯ ರೂಪಕ ಪ್ರದರ್ಶನವಾಗಲಿದೆ. ಏಪ್ರಿಲ್ 5ರಿಂದ ಎಸ್ಕೆಇ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಪೌರ ಕಾರ್ಮಿಕರ ಜೀವನ ಆಧರಿಸಿದ ಸಿನಿಮಾ ಅಮರಾವತಿ ಪ್ರದರ್ಶನವಾಗಲಿದೆ. ಅತಿಥಿಗಳಾಗಿ ಪತ್ರಕರ್ತ ಮನೋಜ್ ಕುಮಾರ್ ಗುದ್ದಿ ಆಗಮಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಅಯ್ಯಾಳಪ್ಪ ಅವರು ವಹಿಸಿಕೊಳ್ಳಲಿದ್ದಾರೆ. ಏಪ್ರಿಲ್ 6ರಂದು ಬೆಳಿಗ್ಗೆ ಸರ್ಕಾರಿ ನೌಕರರ ಸಭಾ ಭವನದಲ್ಲಿ ಯುವ ಕವಿಗೋಷ್ಠಿ ನಡೆಯಲಿದ್ದು, ಹಿರಿಯ ಉಪನ್ಯಾಸಕ ಗೋಪಾಲ್ ನಾಯಕ್ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಕವಿ ಕೊರೇನಲ್ ವಹಿಸಿಕೊಳ್ಳಲಿದ್ದಾರೆ. ಅಂದು ಸಂಜೆ ಪಂಡಿತ್ ಸಿದ್ದರಾಮ್ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಸಮಾರೋಪ ಸಮಾರಂಭ ನಡೆಯಲಿದೆ. ಸಮಾರೋಪ ಸಮಾರಂಭ ಮುಖ್ಯ ಅತಿಥಿಗಳಾಗಿ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಅಧ್ಯಕ್ಷ ಮಹಾಂತೇಶ್ ಮಸ್ಕಿ ಭಾಗವಹಿಸಲಿದ್ದಾರೆ. ಶಿಕ್ಷಕಿ ಮಂಜುಳಾ ನಿರ್ದೇಶನದಲ್ಲಿ ಮಾನವಿ ವಿದ್ಯಾರ್ಥಿಗಳಿಂದ ಮೊಬೈಲ್ ಮಾಯೆ ಎಂಬ ಕಿರುನಾಟಕ ಪ್ರದರ್ಶನವಾಗಲಿದೆ. ಬೆಂಗಳೂರಿನ ಪ್ರಗತಿಪರ ಸಾಂಸ್ಕೃತಿಕ ಸಂಘಟನೆಯಿಂದ ಓ ಎನ್ರಿ ಅವರ ಕತೆ ಆಧಾರಿತ ಕೊಲೆ ಎಲೆ ನಾಟಕ ಪ್ರದರ್ಶನವಾಗಲಿದೆ. ಯುವಕರಲ್ಲಿ ಕುಸಿಯುತ್ತಿರುವ ಮಾನವೀಯ ಮೌಲ್ಯ, ಹೆಚ್ಚುತ್ತಿರುವ ಮೊಬೈಲ್ ಬಳಕೆ, ಮಹಿಳೆಯರ ಮೇಲೆ ಹೆಚ್ಚುತ್ತಿರುವ ದೌರ್ಜನ್ಯ, ಕೊಲೆಯಂತಹ ಘಟನೆಗಳು ಸಮಾಜದಿಂದ ಹೊರತರಬೇಕೆಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಯುವಕ ಯುವತಿಯರು ತೊಡಗಿಸಿಕೊಳ್ಳಲು ಪ್ರೇರಣೆಯಾಗಿ ಜನೋತ್ಸವ ಆಯೋಜಿಸಲಾಗಿದೆ ಎಂದರು.
ಈ ಸಂದರ್ಭದಲ್ಲಿ ಎಐಡಿಎಸ್ಒ ಜಿಲ್ಲಾಧ್ಯಕ್ಷ ಅಯ್ಯಾಳಪ್ಪ, ವಿನೋದ್ ಕುಮಾರ್, ಸರೋಜಾ ಇದ್ದರು. ದೇವಿನಗರ ಹಾಗೂ ಚಂದ್ರಮಂಡ ರಸ್ತೆಯಲ್ಲಿರುವ ಸಿದ್ದರಾಮೇಶ್ವರ ಬಡಾವಣೆಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಪೂರೈಕೆ ನಿರ್ಲಕ್ಷ್ಯ ವಹಿಸಿದ್ದು ಕೂಡಲೇ ಕುಡಿಯುವ ನೀರಿನ ಸರಬರಾಜು ಕ್ರಮ ವಹಿಸಬೇಕು ಎಂದು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮಹಾನಗರ ಪಾಲಿಕೆಯ ಉಪ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ಸಿದ್ದರಾಮೇಶ್ವರ ಬಡಾವಣೆಯಲ್ಲಿ ಕುಡಿಯುವ ನೀರು, ಸಮರ್ಪಕ ರಸ್ತೆ, ಚರಂಡಿ ಕಾಲುವೆ, ವಿದ್ಯುತ್ ದೀಪ ಸೇರಿದಂತೆ ಇತರೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು. ಈ ಬಡಾವಣೆಯಲ್ಲಿ ಕೆಲ ರಾಜಕೀಯ ಮುಖಂಡ ಹಿಂಬಾಲಕರು ದೌರ್ಜನ್ಯ ಮಾಡುತ್ತಿದ್ದು ಬಡವರಿಗೆ ಕಾನೂನಿನ ರಕ್ಷಣೆ ನೀಡಬೇಕು ಹಾಗೂ ಸರ್ಕಾರಿ ಜಾಗವನ್ನು ಹದ್ದುಬಸ್ತು ಮಾಡಿಸಿ ಕೂಡಲೇ ತಹಸೀಲ್ದಾರರು, ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಜಂಟಿ ಪರಿಶೀಲನೆಗೆ ಮುಂದಾಗಿ ಕಡು ಬಡವರಿಗೆ ನ್ಯಾಯ ಒದಗಿಸಬೇಕು ಎಂದು ಮನವಿ ಮಾಡಿದರು. ಸಿದ್ದರಾಮೇಶ್ವರ ಬಡಾವಣೆಯಲ್ಲಿ ಸಮೀಪದಲ್ಲಿ 2 ಟ್ರ್ಯಾಕ್ಟರ್ಗಳಿದ್ದು ಪೈಪ್ಲೈನ್ ಮೂಲಕ ಸಮರ್ಪಕ ಒದಗಿಸಿ ನೀರು ಸರಬರಾಜಿಗೆ ಕ್ರಮ ವಹಿಸಬೇಕು. ಇದೀಗ ಬೇಸಿಗೆ ಇರುವುದರಿಂದ ತಾತ್ಕಾಲಿಕವಾಗಿ ಮಹಾನಗರ ಪಾಲಿಕೆಯ ಅನುದಾನದಲ್ಲಿ ನೀರಿನ ಟ್ರ್ಯಾಕ್ಟರ್ ಮೂಲಕ ಸರಬರಾಜು ಜೊತೆಗೆ ಬೋರ್ವೆಲ್ಗಳನ್ನು ಹಾಕಿಸಿಕೊಡಬೇಕು ಎಂದು ಒತ್ತಾಯಿಸಿದರು. ಎಲ್ಲಾ ಬೇಡಿಕೆಗೆ ಕ್ರಮ ಕೈಗೊಳ್ಳದಿದ್ದರೆ ಮಹಾನಗರ ಪಾಲಿಕೆ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಸರ್ ಸ್ವಲ್ಪ ಹಿಡ್ಕೊಂಡು ಅಣ್ಣ. ಓಕೆ ಹೋದ್ರಿ ಅಣ್ಣ, ಸ್ವಲ್ಪ ಗಟ್ಟಿಯಾಗಿ. ವಿಷಯ ದೇವಿನಗರ ಮತ್ತು ಚಂದ್ರಮಂಡ ರಸ್ತೆಯ ಮಧ್ಯದಲ್ಲಿರುವ ಸಿದ್ದರಾಮೇಶ್ವರ ಬಡಾವಣೆಯಲ್ಲಿ ಮೂಲಭೂತ ಸೌಕರ್ಯ ನೀಡದೆ ನಿರ್ಲಕ್ಷ್ಯ ವಹಿಸಿದ ಜನರಿಗೆ ಬೇಸಿಗೆ ದಿನಗಳಲ್ಲಿ ನೀರು ಪೂರೈಕೆ ಮಾಡಲು ಹಿಂದೇಟು ಹಾಕುತ್ತಿರುವ ಬಗ್ಗೆ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಸ್ಥಳೀಯ ಜನರಿಗ ಜಲವಂತ ಸಮಸ್ಯೆಗಳ ಕುರಿತು ಇಂದು ಮಹಾನಗರ ಪಾಲಿಕೆ ವಿರುದ್ಧ ಹೋರಾಟ ಅನಿವಾರ್ಯವಾಗುತ್ತಿದೆ. ಕಳೆದ ಸುಮಾರು ದಿನಗಳಿಂದ ಸಿದ್ದರಾಮೇಶ್ವರ ಬಡಾವಣೆಯಲ್ಲಿ ಅತಿ ಹೆಚ್ಚು ಕಡುಬಡ ದಲಿತರು, ಒಪ್ಪತ್ತಿಗೂ ಊಟ ಇಲ್ಲದಂಥವರು ಈ ಬಡಾವಣೆಯಲ್ಲಿ ಅಂದರೆ ಗುಡ್ಡದ ಮೇಲೆ ವಾಸವಾಗಿರುತ್ತಾರೆ. ಇದುವರೆಗೂ ವಿದ್ಯುತ್ ದೀಪ, ನೀರು ಸರಬರಾಜು, ರಸ್ತೆಗಳು, ಶಾಲೆ ಸಂಬಂಧಪಟ್ಟ ಮೂಲಭೂತ ಸೌಕರ್ಯಗಳು ನೀಡದೆ ಜನಪ್ರತಿನಿಧಿಗಳು ವೋಟ್ ಬ್ಯಾಂಕ್ಗಾಗಿ ಈ ಜನರನ್ನು ಬಳಸಿಕೊಳ್ಳುತ್ತಿದ್ದಾರೆ. ಸದರಿ ವಿಷಯದ ಮೇಲೆ ಅಲ್ಲಿಯ ಜನರಿಗೆ ಕೆಲವು ಪುಡಾರಿಗಳು ಮಹಿಳೆಯರಿಗೆ, ಮಕ್ಕಳಿಗೆ ತೊಂದರೆ ನೀಡುತ್ತಿದ್ದಾರೆ. ಆ ಪುಡಾರಿಗಳು ಅಲ್ಲಿ ಒಂದು ಕೋಣೆಯನ್ನು ನಿರ್ಮಿಸಿಕೊಂಡು ಅಕ್ರಮ ಚಟುವಟಿಕೆಗಳನ್ನು ನಡೆಸುತ್ತಿದ್ದಾರೆ. ಈ ಹಿಂದೆ ಗೂಂಡಾಗಿರಿ ನಡೆಸದಂಥ ಒಬ್ಬ ರಾಜಕೀಯ ವ್ಯಕ್ತಿ 10 ಜನರ ಮೇಲೆ ಪ್ರಕರಣ ದಾಖಲಿಸಿದ್ದಾನೆ. ಸರ್ಕಾರಿ ಜಮೀನು ನನ್ನ ಸೊತ್ತೆಂದು ಕೆಲ ಪುಡಾರಿಗಳ ಮೂಲಕ ಜನರ ಮೇಲೆ ದೌರ್ಜನ್ಯ ಮಾಡುವುದಲ್ಲದೆ ಯಾವ ಕಾನೂನನ್ನು ನನ್ನ ಮೇಲೆ ಏನೂ ಮಾಡಲ್ಲ ಎಂದು ಬೆದರಿಕೆ ಹಾಕುತ್ತಿದ್ದಾರೆ. ಹಾಗೆಯೇ ಸುಳ್ಳು ಪ್ರಕರಣಗಳು ಕೂಡ ಅಲ್ಲಿ ಬಿ.ಪಿ.ರೆಡ್ಡಿ ಅವರ ಸೆಂಟರ್ನಲ್ಲೇ ಇನ್ನೊಂದು ನೀರಿನ ಟ್ಯಾಂಕ್ ಇದೆ. ನಾವು ನೀರನ್ನು ಕೊಡ್ತೀವಿ ನಿಮ್ಗೆ ಅಂತಂತ ಹೇಳಿದ್ರೆ ಅದಕ್ಕೆ ನಿಮ್ಮ ಕಡೆಯಿಂದ ಪೈಪ್ಲೈನು ಅನುಕೂಲ ಮಾಡಿಕೊಟ್ರೆ ಖಂಡಿತವಾಗಿ ಈ ಬೇಸಿಗೆಯಲ್ಲಿ ನೀರಿನ ಒಂದಿಷ್ಟು ಭಾಳಷ್ಟು ಇದಾಗ್ತದೆ. ಅದೇ ರೀತಿ ತಹಶೀಲ್ದಾರರು ಮತ್ತು ನೀವು ಜಂಟಿ ಪರಿಶೀಲನೆ ನಡೆಸಿ. ಯಾಕಂತಂದರೆ ಈಗ 10 ಜನರ ಮೇಲೆ ಪ್ರಕರಣ ದಾಖಲಾಗಿದೆ. ಏನಂತ ಹೇಳ್ತಾ ಇದ್ದಾರೆ ಅಂತಂದರೆ ಈ ಭೂಮಿ ನಮಗೆ ಬರ್ತದ ಅಂತಂತ ಹೇಳ್ತಾರೆ. ಗುಡ್ಡ ಜಾಗ ಅದು ಬರೋದೇ ಇಲ್ಲ. ಆದರೂ ಕೂಡ ಎಲ್ಲರ ಆಧಾರ್ ಕಾರ್ಡ್ಗಳನ್ನು ತಗೊಂಡು ಆತನ ಮೇಲೆ ಭೂಕಂದಾಯ ಆಗ್ತಿದ್ರಲ್ಲಿ ಪ್ರಕರಣ ದಾಖಲಾಗಿದ್ದಾರೆ. ನಾವು ನಿನ್ನೆ ಕೂಡ ಹೈಕೋರ್ಟ್ ಲಾಯರ್ ಜೊತೆ ಮಾತಾಡಿದ್ದೀವಿ. ಅದಕ್ಕೆ ಈಗ ನಮ್ಮ ಸಮಸ್ಯೆ ಏನಂತಂದರೆ ಸ್ಥಳೀಯ ನೀರನ್ನು ಕೊಡ್ತಕ್ಕಂಥದ್ದು ಮೊದಲಾಗಬೇಕು. ನಾಳೆಯಿಂದ ಸ್ವಲ್ಪ ಟ್ಯಾಂಕರ್ಗಳನ್ನು ಕಳಿಸಿ ಸ್ವಲ್ಪ ಅವರಿಗೆ, ಯಾಕಂದರೆ ಬೇಸಿಗೆ ಭಾಳಷ್ಟು ಥಳಥಳ ಅನ್ಸಕತ್ತದ, ದೂರ ಹೋಗಿ ನೀರು ತರತಕ್ಕಂಥ ಪರಿಸ್ಥಿತಿ ಇದೆ. ಆಮೇಲೆ 1-2-3 ದಿವಸ ಬಿಟ್ಟು ತಾವು ಪೈಪ್ಲೈನು ಅಥವಾ ಬೋರ್ವೆಲನ್ನು ಹಾಕಿಕೊಡ್ಬೇಕಂತೇಳಿ ಸರ್ ನಾವು ಮನವಿ ಮಾಡ್ತೀವಿ. ಈಗ ಅಣ್ಣ ರೈಸಿಂಗ್ ಲೈನನ್ನು ಡೈರೆಕ್ಟ್ ಶಿಲ್ಪದವ್ರು ಹೋಗ್ತಾರ ಎಲ್ಲ ಇದೆ. ಇನ್ನೂ ನಾವು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಾವೇನು ಕೇಳತ್ತೀವಿ ಅಂತಂದ್ರೆ ಫಸ್ಟ್ ಬಿಡ್ರಿ ನೀವು ಬಿಡ್ರಿ. ಓಕೆ ರೈಟ್. ಈ ಸಂದರ್ಭದಲ್ಲಿ ಹೇಮರಾಜ್ ಅಸ್ಕಿಹಾಳ್, ಚಂದ್ರು, ಅನ್ವರ್, ಶ್ರೀನಿವಾಸ್ ಕೊಪ್ಪರ್, ಆಂಜನೇಯ ಕುರುಬದೊಡ್ಡಿ, ಶ್ರೀನಿವಾಸ್ ಕಲವಲದೊಡ್ಡಿ, ಪ್ರಸಾದ್ ಸೇರಿದಂತೆ ಅನೇಕರು ಇದ್ದರು. ಎಸ್ಎಸ್ಎಲ್ಸಿ ಪರೀಕ್ಷೆ ಇಂದು ಇಂಗ್ಲಿಷ್ ಭಾಷೆಯ ಪರೀಕ್ಷೆ ನಡೆದಿದ್ದು
ಜಿಲ್ಲೆಯ 97 ಕೇಂದ್ರಗಳಲ್ಲಿ ಪರೀಕ್ಷೆಗಳು ಸುಗಮವಾಗಿ ಜರುಗಿದವು. ಜಿಲ್ಲೆಯ ದೇವದುರ್ಗ ತಾಲೂಕಿನ 15 ಕೇಂದ್ರಗಳಲ್ಲಿ ಪರೀಕ್ಷೆಗಳು ನಡೆದಿದ್ದು ಒಟ್ಟು 4344 ವಿದ್ಯಾರ್ಥಿಗಳಲ್ಲಿ 4236 ವಿದ್ಯಾರ್ಥಿಗಳು ಹಾಜರಾಗಿದ್ದು 108 ವಿದ್ಯಾರ್ಥಿಗಳು ಗೈರು ಆಗಿದ್ದಾರೆ. ಲಿಂಗಸೂರು ತಾಲೂಕಿನ 18 ಕೇಂದ್ರಗಳಲ್ಲಿ ಪರೀಕ್ಷೆಗಳು ನಡೆದಿದ್ದು ಒಟ್ಟು 6498 ವಿದ್ಯಾರ್ಥಿಗಳಲ್ಲಿ 6299 ವಿದ್ಯಾರ್ಥಿಗಳು ಹಾಜರಾಗಿದ್ದು 199 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಮಾನ್ವಿ ತಾಲೂಕಿನ 18 ಕೇಂದ್ರಗಳಲ್ಲಿ ಪರೀಕ್ಷೆಗಳು ನಡೆದಿದ್ದು ಒಟ್ಟು 5834 ವಿದ್ಯಾರ್ಥಿಗಳಲ್ಲಿ 5541 ವಿದ್ಯಾರ್ಥಿಗಳು ಹಾಜರಾಗಿದ್ದು 291 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ರಾಯಚೂರು ತಾಲೂಕಿನ 27 ಕೇಂದ್ರಗಳಲ್ಲಿ ಪರೀಕ್ಷೆಗಳು ನಡೆದಿದ್ದು ಒಟ್ಟು 9061 ವಿದ್ಯಾರ್ಥಿಗಳಲ್ಲಿ 8698 ವಿದ್ಯಾರ್ಥಿಗಳು ಹಾಜರಾಗಿದ್ದು 363 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಸಿಂಧನೂರು ತಾಲೂಕಿನ 19 ಕೇಂದ್ರಗಳಲ್ಲಿ ಪರೀಕ್ಷೆಗಳು ನಡೆದಿದ್ದು ಒಟ್ಟು 5691 ವಿದ್ಯಾರ್ಥಿಗಳಲ್ಲಿ 5474 ವಿದ್ಯಾರ್ಥಿಗಳು ಹಾಜರಾಗಿದ್ದು 197 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಈ ಮೂಲಕ ಜಿಲ್ಲೆಯ ಒಟ್ಟು 31408 ವಿದ್ಯಾರ್ಥಿಗಳ ಪೈಕಿ 30248 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದು 1158 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಈಗ ಜಾಹೀರಾತುಗಳು. ಬಂದಾಯಿತು ಮನ ಮೆಚ್ಚಾಯಿತು ಚೆನ್ನೈ ಶಾಪಿಂಗ್ ಮಾಲ್. ಟ್ರೆಡಿಷನ್ಗೆ ಲೇಟೆಸ್ಟ್ ಫ್ಯಾಷನ್ಗೆ ಚೆನ್ನೈ ಶಾಪಿಂಗ್ ಮಾಲ್. ಯಾವ ಟ್ರೆಂಡು ಬೇಕು ಆ ಟ್ರೆಂಡು, ಮದುವೆ ಶಾಪಿಂಗ್ಗೆ ನಂಬರ್ 1 ನಮ್ಮ ಚೆನ್ನೈ ಶಾಪಿಂಗ್ ಮಾಲ್. ನಮ್ಮ ಚೆನ್ನೈ ಶಾಪಿಂಗ್ ಮಾಲ್. ಚೆನ್ನೈ ಶಾಪಿಂಗ್ ಮಾಲ್. ನಮ್ಮ ಚೆನ್ನೈ ಶಾಪಿಂಗ್ ಮಾಲ್. ಕೇವಲ ₹99ಗಳಲ್ಲಿ ಆರಂಭದ ಅತ್ಯಾಧುನಿಕ ಟ್ರೆಂಡಿಂಗ್ ವಸ್ತ್ರಗಳನ್ನು ಕೊಡುವ ದಿ ಚೆನ್ನೈ ಶಾಪಿಂಗ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ಮಾರ್ಚ್ 8ರಂದು ಪ್ರಮುಖ ಸಿನಿ ತಾರೆಗಳು ಕೀರ್ತಿ ಸುರೇಶ್ ಮತ್ತು ನಿಶ್ವಿಕಾ ನಾಯ್ಡು ಅವರ ಹಸ್ತಗಳಿಂದ ಅದ್ದೂರಿ ಆರಂಭ. ತೆಲಂಗಾಣ, ಆಂಧ್ರಪ್ರದೇಶ, ಮಹಾರಾಷ್ಟ್ರಗಳಲ್ಲಿ ನಂಬರ್ 1 ಫ್ಯಾಷನ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ತಪ್ಪದೇ ಸಂದರ್ಶಿಸಿ ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಪಬ್ಲಿಕ್ ಗಾರ್ಡನ್ಸ್ ಎದುರೇ, ರಾಯಚೂರು. ಗ್ರಾಹಕರಿಗೊಂದು ಸಿಹಿ ಸುದ್ದಿ. ತಿರುಮಲ ಹೋಂಡಾ ಶೋರೂಮ್ನಿಂದ ಸ್ಮಾರ್ಟ್ ಕೀ ವಾಹನಗಳಿಗೆ 5000ವರೆಗೆ ಪೆಟ್ರೋಲ್ ಉಚಿತ ಪಡೆಯುವ ಸದವಕಾಶ. ಮಾರ್ಚ್ 21ರವರೆಗೆ ಮಾತ್ರ ಅವಕಾಶವಿದೆ. ಬನ್ನಿ, ಹಿಂದೆ ಶೋರೂಮ್ಗೆ ಭೇಟಿ ನೀಡಿ ಆಫರ್ ಪಡೆಯಿರಿ. ಉಚಿತ ಹೆಲ್ಮೆಟ್ ಪಡೆಯುವ ಅವಕಾಶ ಕೂಡ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತಿರುಮಲ ಹೋಂಡಾ ಶೋರೂಮ್ನಿಂದ, ಗೋಶಾಲಾ ರಸ್ತೆ, ರಾಯಚೂರು. ಮೊಬೈಲ್ ಸಂಖ್ಯೆ 9448385032. ಜಾಹೀರಾತಿನ ನಂತರ ಪುನಃ ಮೆಗಾ ವಾರ್ತೆಗೆ ಸ್ವಾಗತ. ಬಿಹಾರದ ಗಾಯದಲ್ಲಿ ಆಯೋಜಿಸಲಾಗಿರುವ ಅಂತಾರಾಜ್ಯ ಸಬ್ ಜೂನಿಯರ್ ಕಬಡ್ಡಿ ಪಂದ್ಯಾವಳಿಗೆ ರಾಯಚೂರು ತಾಲೂಕಿನ ರಾಳದೊಡ್ಡಿ ಗ್ರಾಮದ ಉದಯೋನ್ಮುಖ ಯುವ ಆಟಗಾರ ಗಣೇಶ್ ಕರ್ನಾಟಕ ತಂಡದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಪ್ರಾಥಮಿಕ ಶಿಕ್ಷಣ ಹಂತದಲ್ಲಿಯೇ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲಿಯೂ ಯುವ ತರಬೇತಿದಾರರು ಹಾಗೂ ರಾಯಚೂರು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಸುರೇಶ್ ಅವರ ಮಾರ್ಗದರ್ಶನದಲ್ಲಿ ಪಳಗಿದ್ದ ಗಣೇಶ್ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಪ್ರತಿಭೆ ಅನಾವರಣಗೊಳಿಸುವ ಮೂಲಕ ಆಯೋಜಕರು ಮತ್ತು ತೀರ್ಪುಗಾರರ ಮೆಚ್ಚುಗೆಗೆ ಪಾತ್ರರಾದರು. ಸುರೇಶನಲ್ಲಿ ಅಡಗಿರುವ ಕ್ರೀಡಾ ಚಾತುರ್ಯತೆ ಮನಗಂಡು ಬಿಹಾರದ ಗಾಯದಲ್ಲಿ ನಾಳೆ ನಡೆಯಲಿರುವ 34ನೇ ಸಬ್ ಜೂನಿಯರ್ ರಾಷ್ಟ್ರಮಟ್ಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸುವ ನಾಯಕನಾಗಿ ಆಯ್ಕೆಯಾಗಿರುವುದು ಅತೀವ ಸಂತಸದ ವಿಷಯವೆಂದು ರಾಯಚೂರು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹರ್ಷ ವ್ಯಕ್ತಪಡಿಸಿತು. ನಾಳೆ ನಡೆಯಲಿರುವ ಕಬಡ್ಡಿ ಪಂದ್ಯಾವಳಿಯಲ್ಲಿ ರಾಜ್ಯ ತಂಡ ವಿಜೇತರಾಗಿ ರಾಷ್ಟ್ರಮಟ್ಟದ ಕೀರ್ತಿಗೆ ಭಾಜನರಾಗುವಂತೆ ಅಸೋಸಿಯೇಷನ್ ಜಿಲ್ಲಾ ಕಾರ್ಯದರ್ಶಿ ಸಂಗಣ್ಣ ಬ್ಯಾಗ್ವಟ್, ಸೈಯದ್ ಅಫ್ಜಲ್ ಪಾಷಾ, ದೇವಪ್ಪ ಆತ್ಕೂರ್ ಇವರು ಶುಭ ಹಾರೈಸಿದರು. ಮಹಿಳೆಯರ ಮೇಲೆ ಅತ್ಯಾಚಾರ, ಕೊಲೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಲಿಂಗಸೂರು ತಾಲೂಕಿನ ಬೆಂಡೋಳಿ ಗ್ರಾಮದ ಯುವತಿ ಮಂಜುಳಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಮನವಿ ಸಲ್ಲಿಸುವ ಉದ್ದೇಶದಿಂದ ಲಿಂಗಸೂರಿನಿಂದ ದೆಹಲಿಗೆ ಕಾಲ್ನಡಿಗೆ ಯಾತ್ರೆಯನ್ನ ಹೊರಟಿದ್ದಾರೆ.
ಕಳೆದ 1 ವಾರದಿಂದ ಕಾಲ್ನಡಿಗೆ ಮೂಲಕ ತೆರಳುತ್ತಿದ್ದಾರೆ. ಲಿಂಗಸೂರು ಮಾರ್ಗವಾಗಿ ಕಾಲ್ನಡಿಗೆ ಹೊರಟಿರುವ ಮಂಜುಳಾ ಅವರು ನಾಲತವಾಡದಿಂದ ಮುದ್ದೇಬಿಹಾಳಕ್ಕೆ ತೆರಳಿದ್ದಾರೆ. ಮುದ್ದೇಬಿಹಾಳದಲ್ಲಿ ವಾಸ್ತವ್ಯ ಮಾಡಿ ಬಸವನ ಬಾಗೇವಾಡಿ ತಾಲೂಕಿನತ್ತ ಇಂದು ಪ್ರಯಾಣ ಬೆಳೆಸಲಿದ್ದಾರೆ. ಕೆಲಸ ಮಾಡೋದು ಒಂದು ಸರ್ಕಾರಕ್ಕೆ ಕಪ್ಪು ಮಸಿ ಬರುವಂತಾಗುತ್ತೆ ಅನ್ನೋ ಕಾರಣಕ್ಕೆ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅನ್ನೋದು ನನ್ನ ಅವರಂದ್ರೆ ನನಗೆ ಬಹಳ ಭಕ್ತಿ. ಮೋದಿಯವರು ಹಚ್ಚ ಹಾಕ್ಸ್ಕೊಂಡಿದ್ದಾರೆ. ಕಾರಣ ಅಂದ್ರೆ ಅವ್ರಿಗೆ ಇರೋಂಥ ದೇಶಾಭಿಮಾನ, ಪ್ರೇಮ, ಸೈನಿಕರು ಅಂದ್ರೂ ತುಂಬಾ ಇಷ್ಟ ಅವರಿಗೆ. ಹಾಗಾಗಿ ಅವ್ರ ಮೇಲೆ ಆಸಕ್ತಿ ಹೆಚ್ಚಾಗಿ ಬೆಳೀತು. ಕಡೆ ನಡೆದಿದೆ. ಯೋಗಿನಾಥ್ ಅವರೆಲ್ಲ ಅದಕ್ಕೆ ಪ್ರಯತ್ನ ಪಟ್ಟು ಈಗ ಸರಿಯಾಗಿ ಅವರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧ್ಯ ಇದೆ ಅನ್ನೋದನ್ನ ನಾನು ಅವ್ರಿಗೆ ಪರವಾಗಿ ಬೇಡೋದಕ್ಕೆ ಹೊರಟಿದ್ದೀನಿ. ಅತ್ಯಾಚಾರ, ಭ್ರಷ್ಟಾಚಾರನ ನಿರ್ಮೂಲನೆ ಮಾಡುವಂತ ಮನಸ್ಥಿತಿ ಅವ್ರಿಗಿದೆ. ಅವ್ರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧ್ಯ ಆಗುತ್ತೆ ಸರ್. ಅವರು ಅಧಿಕಾರದಲ್ಲಿ ನಾನು ನೋಡಿದ ಮಟ್ಟಿಗೆ, ನನಗೆ ತಿಳಿದ ಮಟ್ಟಿಗೆ ಅದು ಅವ್ರ ಅಧಿಕಾರದಲ್ಲಿ ಇರುವಷ್ಟು ಮಟ್ಟಿಗೆ ಕಪ್ಪು ಚುಕ್ಕಿ ಇದುವರೆಗೂ ತಗೊಂಡಿಲ್ಲ ನನ್ನ ಪ್ರಕಾರ. ಹಾಗಾಗಿ ನಾನು ಅವ್ರನ್ನ ದೇವ್ರು ಅಂತ ಭಾವಿಸ್ತೀನಿ. ಹೋಗ್ತಿದ್ರೆ ಒಬ್ಬರೇ ಹೋಗ್ತಿದ್ವಿ. ಮೇಲಿನ ಅಭಿಮಾನಕ್ಕೆ ಮುಂದೆ ಇಲ್ಲ ಯಾರಿಲ್ಲ, ಒಬ್ಬರೇ ಹೋಗ್ತಿದ್ರು. 4 ಹೊಸ್ತಿ ಇರ್ತೀರ ನೀವು? ಎಲ್ಲಿರ್ತಾರೆ? ದೇವಸ್ಥಾನಗಳೆಲ್ಲ 5-5ವರೆಗೆ ಬಿಡ್ತಾರೆ. ಊಟ ಉಪಹಾರ ಇದೆ ದಾರಿಲೇ ಸರ್, ದಾರಿಲೇ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ನಿಲ್ಲಿಸಿ ಪಾನೀಯಗಳು ಅವು ಎಲ್ಲ ಕೊಡ್ತಿದ್ದಾರೆ. ಹಾಂ, ಅದ್ರ ಮೇಲೆ ಒಟ್ಟಾರೆ ನಿಮ್ಮ ಅತ್ಯಾಚಾರ ನಿಲ್ಲದ ಸಂಪೂರ್ಣವಾಗಿ ನಿರ್ಮೂಲನೆ ಆಗ್ಬೇಕು ಸರ್. ಸರ್ಕಾರದ ಅಧಿಕಾರದಲ್ಲಿರುವವ್ರ ಮೇಲೆ ಗೌರವ ಬರಬೇಕು ಜನರಿಗೆ ಅಂದ್ರೆ ಎಲ್ಲ ನಿಲ್ಬೇಕು. ಭ್ರಷ್ಟಾಚಾರ ಮತ್ತೆ ಅತ್ಯಾಚಾರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏಪ್ರಿಲ್ 4ರಿಂದ 6ರವರೆಗೆ ರಾಯಚೂರು ಸಾಂಸ್ಕೃತಿಕ ಜನೋತ್ಸವ, ಹಾಡು, ನೃತ್ಯ ರೂಪಕ, ಸಿನಿಮಾ ಪ್ರದರ್ಶನ, ಚನ್ನಬಸವ ಜಾನೇಕಲ್. ಸಿದ್ದರಾಮೇಶ್ವರ ಬಡಾವಣೆಗೆ ಕುಡಿಯುವ ನೀರಿನ ವ್ಯವಸ್ಥೆಗೆ ನಿವಾಸಿಗಳ ಮನವಿ. SSLC ಪರೀಕ್ಷೆ 1158 ವಿದ್ಯಾರ್ಥಿಗಳು ಗೈರು. ರಾಷ್ಟ್ರಮಟ್ಟದ ಕಬಡ್ಡಿ ತಂಡಕ್ಕೆ ರಾಳದೊಡ್ಡಿ ಗಣೇಶ ಆಯ್ಕೆ. ಅತ್ಯಾಚಾರ ಮತ್ತು ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ದೆಹಲಿಗೆ ಕಾಲ್ನಡಿಗೆ. ಇಲ್ಲಿಗೆ ಮೆಗಾ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೆಗಾ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.